ಸ್ನೇಹಿತರೆ, ಇದು ನಮ್ಮ ಬೆಂಗಳೂರಿನಲ್ಲಿರುವಂಥ ಮನೆಗೆ ಭಾಳ ಜಾಸ್ತಿ ಇರೋದಿಲ್ಲ. ಅಂದಮೇಲೆ ಮನೆ ಹೊಲಸಾಗ್ಬಿಟ್ಟಿರ್ತದೆ. ಅದು ನಿನ್ನೆ ನಾವು ಅರ್ಬನ್ ಕ್ಲೀನಿಂಗ್ ಅವ್ರಿಗೆ ಕೊಟ್ಟಿದ್ವಿ. ಅಂದರೆ ಕಾಂಟ್ರಾಕ್ಟ್ ಇರ್ತದೆ ಸ್ವಚ್ಛತಾ ಮಾಡಲಿಕ್ಕೆ. ಬಟ್ ಇಷ್ಟು ಚಂದ ಕೆಲಸ ಮಾಡಿದ್ರು ಅವರು. ಎಲ್ಲ ಅವರಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಬಂದುಬಿಟ್ಟಿರ್ತಾರೆ. ಕಸ್ಮರ್ಗಿಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ತಮಗೆ ಬೇಕಾಗಿರುವಂಥ ಸೋಪ್ ಪೌಡರು, ಕೆಮಿಕಲ್ಸು, ಏನೇನು ಬೇಕೋ ಅವ್ರಿಗೆಲ್ಲ ಅವರೇ ತೊಗೊಂಡು ಬರ್ತಾರೆ. ನಮ್ಗೆ ಏನೂ ಒಂದು ಕಡ್ಡಿ ಕೂಡ ಕೇಳಲ್ಲ ಅವರು. ಏನಂದರೆ ಏನೂ ಒಂದು ಕೇಳಲ್ಲ, ಅಷ್ಟು ತೊಗೊಂಡು ಬಂದಿರ್ತಾರೆ. ಎಷ್ಟು ನೀಟಾಗಿ ಕೆಲಸ ಮಾಡ್ತಾರೆ ಅಂದರೆ ಪ್ರತಿಯೊಂದನ್ನು ಮಾರ್ಕ್ ಮಾಡಿಕೊಂಡು ಈ ಒಂದು ಇದರಲ್ಲಿ ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಹೇಳಿಬಿಟ್ರೆ ಎಷ್ಟು ಕೆಲಸ ಅಂಥೇಳಿ ಟಿಕ್ ಮಾಡಿರ್ತೀವಿ. ಆ ಪ್ರಕಾರ ಅವರು ಅಷ್ಟನ್ನು ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ. ಕಬರ್ಡ್ಸಿಂದ ಹಿಡಿದು ನಾವು ಅಡುಗೆ ಮನೆ ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಕೊಟ್ಟಿದ್ವಿ ಅವ್ರಿಗೆ. ಅಡುಗೆ ಮನೆ, ದೇವ್ರ ಕಟ್ಟೆ ಅದೆಲ್ಲ ನಾವು ಮಾಡ್ಕೊಂಡಿದ್ವಿ. ಬಟ್ ಅವ್ರ ಕಬರ್ಡ್ಸಿಂದ ಹಿಡಿದು ಅಷ್ಟು ಕಿಟಕಿ, ಮನೆಗೆ ಎಷ್ಟು ಕಿಟಕಿ ಅದಲ್ಲೋ ಎಲ್ಲ ಕಿಟಕಿ ಕರ್ಟನ್ಸ್ ತೆಗೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕರ್ಟನ್ಸ್ ಎಲ್ಲ ಹಾಕಿ ನೀಟಾಗಿ ಮಾಡಿಕೊಟ್ಟು ಹೋಗ್ತಾರೆ. ಮನೆಯೆಲ್ಲ ತೊಳಿತಾರೆ. ಎಷ್ಟು ಸಿಂಕ್ ಇರ್ತದೆ ಮನೆಯಲ್ಲಿ ಅಷ್ಟು ಸಿಂಕ್ಗಳನ್ನು ತೊಳಿತಾರೆ. ಎಲ್ಲ ಬಾತ್ರೂಮ್ಗಳನ್ನ ತೊಳೆದ್ರು. ಎಲ್ಲ ಕಿಟಕಿಗಳನ್ನು ನೀಟಾಗಿ ಇಷ್ಟು ಧೂಳ ಹೊಡೆದು ಸ್ವಚ್ಛತಾ ಮಾಡಿ ಮತ್ತೆ ಹೊಸದ್ರ ಥರ ಮಾಡಿಕೊಟ್ಟು ಹೋಗ್ತಾರೆ. ನೀವು ಕೂಡ ಮಾಡಿಸ್ಕೋಬಹುದು. ಮನೆ ಹೊಲಸಾದಾಗ ನಮಗೆಲ್ಲ ಮಾಡಲಿಕ್ಕೆ ಆಗೋಲ್ಲಪ್ಪ. ಅದಕ್ಕೆ ನೀವು ಕೂಡ ಈ ರೀತಿ ಮಾಡಿಸ್ಕೊಳ್ಬೋದು. ಯಾರಿಗೆ ಕಷ್ಟ ಇರ್ತದೋ, ಧೂಳು ಅಲರ್ಜಿ ಇದ್ದವರು ಅವ್ರಿಗೆ ಕೊಟ್ಬಿಟ್ರೆ ಅವ್ರು ನೀಟಾಗಿ ಮಾಡಿಕೊಟ್ಟು ಹೋಗ್ತಾರೆ. ಎಲ್ಲ ಸಾಮಗ್ರಿ ಮಷೀನಿಂದ ಹಿಡಿದು ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ. ನೋಡಿರಿ ಎಷ್ಟು ಸ್ವಚ್ಛ ಮಾಡಿ ಎಲ್ಲ ತೊಳೆದು ಒರೆಸಿ ಮಾಡಿ ಕೊಟ್ಟು ಹೋದರು. ಇಷ್ಟು ಕೆಲಸ ನಮಗೆಲ್ಲ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನೀವು ಕೂಡ ನಿಮಗೆ ಬೇಸರ ಆದಾಗೆಲ್ಲ ನೀವು ಮನೆ ಸ್ವಚ್ಛತಾ ಕಾರ್ಯ ಬೇಕು ಅನಿಸಿದಾಗ ನೀವು ಕೂಡ ಮಾಡಿಸ್ಕೋಬೋದು. ನಿಮಗೆ ಅನುಕೂಲ ಆಗಲಿ ಅಂತಲೇ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ನೋಡ್ರಿ ಎಷ್ಟು ಲಕ್ಕ ಅನ್ನಿಸ್ತಾ ಇದೆ ನಮ್ಮ ಮನೆ. ಮತ್ತು ಹೊಸದ್ರ ಥರ ಕಾಣ್ತಾ ಇದೆ. ಅಷ್ಟು ಕ್ಲೀನ್ ಮಾಡಿದ್ರು ಅವ್ರು ನಿನ್ನೆ. ಅವ್ರು ಬೆಳಗ್ಗೆ 10 ಗಂಟೆಗೆ ಬಂದಿದ್ದರು. ರಾತ್ರಿ 10 ಗಂಟೆವರೆಗೂ ನಮ್ಮ ಮನೆ ಕೆಲಸ ಮುಗಿಸ್ಕೊಟ್ಟೋದ್ರು. ಅವ್ರು ಎಲ್ಲ ಮುಗಿಸ್ಕೊಟ್ಟು ಹೋದ್ಮೇಲೆ ಅಡುಗೆ ಮನೆ ನಾನು ಅವ್ರಿಗೆ ಕೆಲಸ ಮಾಡಬೇಕಾದ್ರೆ ಸ್ವಚ್ಛ ಮಾಡ್ಕೊಂಡ್ಬಿಟ್ಟೆ. ನಂತರ ಅವ್ರು ಹೋದ್ಮೇಲೆ ಅಡುಗೆ ಊಟ ಮಾಡಿದೆ. 10 ಗಂಟೆ ಹೊಡೆದಿತ್ತು. ಅದಕ್ಕೆ ಸ್ವಲ್ಪ ದಿವಸ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.